ಹೂವು ಮಸಣದಲ್ಲಾಗಲಿ ವೃಂದಾವನದಲ್ಲಾಗಲಿ ಅದಕ್ಕೆ ಅದರದ್ದೇ ಆದ ಸುಗಂಧವನ್ನು ಬೀರುವ ಗುಣವಿದೆ. ಹಾಗಾಗಿ ಹೂವನ್ನು ಸೌಂದರ್ಯದ ಸಂಕೇತವಾಗಿ, ಪರಿಶುದ್ಧತೆಯ ಸಂಕೇತವಾಗಿ ಮತ್ತು ಸುಗಂಧದ ಸಂಕೇತವಾಗಿ ಕಾಣುತ್ತೇವೆ. ಹೆಣ್ಣಿನ ಸೌಂದರ್ಯದ ಪರಿಕರಗಳಲ್ಲಿ ಹೂವಿಗೆ ಮೊದಲ ಪ್ರಾಧಾನ್ಯತೆ. ಹೂವು ಲಕ್ಷ್ಮಿಯ ಆವಾಸ ಸ್ಥಾನವಾಗಿದ್ದು ಎಲ್ಲ ಶುಭ ಕಾರ್ಯಗಳಲ್ಲಿ ಹೂ ಇರಲೇಬೇಕು. ಅದರಲ್ಲೂ ಕಮಲ ಬಹುಬೇಡಿಕೆಯ ಪುಷ್ಪ. ಮೊದಲೆಲ್ಲ ಎಲ್ಲೇ ಹಳ್ಳ ಕೆರೆಗಳು ಕಂಡರೂ ಅಲ್ಲೆಲ್ಲ ತಾವರೆಯ ಗಿಡಗಳ ಸಾಲೆ ಹರಡಿಕೊಂಡಿರುತ್ತಿತ್ತು. ಆದರೆ ಇಂದು ಅದೆಷ್ಟೋ ಕೆರೆಗಳು ಬರಡಾಗಿವೆ. ಇನ್ನು ಕೆಲವಂತೂ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಅಡಿಪಾಯವಾಗಿದೆ. ಇನ್ನೆಲ್ಲಿ ಕಾಣಲು ಸಾಧ್ಯ ನೀರ ಮೇಲೆ ತೇಲುವ ಹೂವಿನ ಸೌಂದರ್ಯದ ಕ್ಷಣಗಳನ್ನು? ಆದರೆ ಇಲ್ಲೊಬ್ಬರು ಮತ್ತೆ ತಾವರೆಗಳಿಗೆ ವಿಭಿನ್ನವಾದ ಪರಿಸರವನ್ನು ನಿರ್ಮಾಣ ಮಾಡಿ ಬೆಳೆಸುತ್ತಿದ್ದಾರೆ. ನನ್ನ ಹೆಸರು ಸ್ನೇಹ ಭಟ್. ತಾವರೆ ಕೃಷಿ ಬಗ್ಗೆ ಮಾತಾಡೋದಿದ್ರೆ, ಸಾಮಾನ್ಯವಾಗಿ ತಾವರೆ ಅಂದ ತಕ್ಷಣ ನಮಗೆ ನೆನಪಾಗೋದು ತಾವರೆ ಅಥವಾ ಲೋಟಸ್ ಅಂತಂದರೆ ನ್ಯಾಷನಲ್ ಫ್ಲವರ್ ಅಂತ, ಅಥವಾ ಅದು ಒಂದು ಆಧ್ಯಾತ್ಮಿಕದ ಸಂಕೇತ. ಅದಕ್ಕೆ ಅದರದ್ದೇ ಆದಂತಹ ಪಾವಿತ್ರ್ಯತೆ ಇದೆ. ಈಗ ನಾವು ಲೋಟಸನ್ನು ಸಾಮಾನ್ಯವಾಗಿ ದೇವಿಗೆ ಅಲಂಕಾರ ಮಾಡುವಾಗ ಅಥವಾ ಮಾಲೆಗಳಾಗಿ ಎಲ್ಲ ನೋಡಿರ್ತೇವೆ. ಸೊ ಹೀಗೆಲ್ಲ ಇರುವಾಗ ನನಗೂ ನಮ್ಮ ಮನೆಯಲ್ಲೂ ನಮ್ಮ ಕೈತೋಟದಲ್ಲೂ ತಾವರೆ ಗಿಡ ಯಾಕೆ ಬೆಳೆಸಬಾರ್ದು, ನಮ್ಮಲ್ಲೂ ಯಾಕೆ ತಾವರೆ ಅರಳಬಾರ್ದು ಅನ್ನೋ ಒಂದು ಕ್ಯೂರಿಯಾಸಿಟಿ ಮೇಲೆ ನಾವು ಈ ತಾವರೆ ಕೃಷಿನ ಸ್ಟಾರ್ಟ್ ಮಾಡಿದ್ವಿ. ಈಗ ತಾವರೆ ಅಂದ ತಕ್ಷಣ ಎಲ್ಲರೂ ಯೋಚನೆ ಮಾಡ್ತಾರೆ ಒಂದೇ ತಾವರೆ ಅಂತ. ಅದರಲ್ಲಿ ತುಂಬ ಸಪ್ರೇಷನ್ ಇದೆ ಅಥವಾ ವೆರೈಟೀಸ್ ಇದೆ. ಲೋಟಸ್, ವಾಟರ್ ಲಿಲ್ಲೀಸಲ್ಲೂ ನೈದಿಲೆ ಅಂತಂದರೆ ರಾತ್ರಿ ಅರಳಿ ರಾತ್ರಿ ಒಂದು 6:30-7 ಗಂಟೆಗೆಲ್ಲ ಅರಳಿ ಬೆಳಿಗ್ಗೆ ಒಂದು 10-10:30 ಗಂಟೆಗೆ ಮೊಗ್ಗಾಗುವಂತಹದ್ದಕ್ಕೆ ನಾವು ನೈದಿಲೆ ಅಂತ ಹೇಳ್ತೀವಿ. ಇನ್ನೊಂದು ವಾಟರ್ ಲಿಲ್ಲಿ ಅಥವಾ ಕೋಮಳೆ, ಅದು ನಮಗೆ ಬೆಳಿಗ್ಗೆ ಅಂತಂದರೆ ಒಂದು 7-8 ಗಂಟೆಗೆ ಅರಳಿ ಸಂಜೆ ಒಂದು 3-4 ಗಂಟೆ ತನಕ ಅರಳಿ ಮತ್ತೆ ಮೊಗ್ಗಾಗುವಂಥದ್ದು, ಅದು ವಾಟರ್ ಲಿಲ್ಲಿ ಅಥವಾ ಕೋಮಳೆ. ಇದಕ್ಕೆ ನೀರು ಆಗಾಗ ಹಾಕಬೇಕಾಗಿಲ್ಲ. ತುಂಬ ಗಲೀಜಾದರೆ ಮಾತ್ರ ನೀರು ಚೇಂಜ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಒಂದು ಸಲ ನೀರು ಹಾಕಿದರೆ ಅದು ಗಲೀಜಾಗುವ ತನಕ ಅದು ಹಾಗೇ ಇಟ್ಕೊಳ್ಬೋದು. ಮತ್ತು ಇದು ನಿಂತ್ಕೊಂಡಿರುವ ನೀರಾಗಿರೋದ್ರಿಂದ ಪ್ರತಿ ಟಬ್ಬಿಗೂ ನೀವು ಗಪ್ಪಿ ಫಿಶಸ್ ಅಥವಾ ಮೋಲಿಯಸ್ ಫಿಶಸ್ ಹಾಕಿದರೆ ಒಳ್ಳೆಯದು. ಯಾಕೆ ಅಂತಂದರೆ ಸೊಳ್ಳೆಗಳ ಉತ್ಪಾದನೆ ಅಥವಾ ಸೊಳ್ಳೆ ಫಾರ್ಮೇಷನ್ ಆಗಲ್ಲ. ನಮಗೆ ಎಲ್ಲ ತಾವರೆ ಅಥವಾ ನಮ್ಮ ವಾಟರ್ ಲಿಲ್ಲಿ ಎಲ್ಲ ಕಡೆ ಬೆಳೆಯುತ್ತಾ ಅನ್ನೋದೊಂದು ಕ್ವಶನ್ ಇದೆ. ಅದಕ್ಕೆ ಉತ್ತರ ಏನು ಅಂತಂದರೆ ಆಯಾ ಹವಾಮಾನಕ್ಕೆ ತಕ್ಕಂತೆ, ಕ್ಲೈಮೇಟಿಗೆ ತಕ್ಕಂತೆ ಕೆಲವು ಚೆನ್ನಾಗಿ ನಿಮಗೆ ಹೂ ಕೊಡುತ್ತೆ, ಕೆಲವು ಸ್ವಲ್ಪ ಕಮ್ಮಿ ಹೂ ಕೊಡುತ್ತೆ. ಅದೇ ಟ್ರಾಪಿಕಲ್ ವೆರೈಟೀಸ್ ಅಂತ ಇದೆ, ಆ ರೀತಿಯಾದಂತಹ ವಾಟರ್ ಲಿಲ್ಲೀಸ್ ಆಗಾಗ ಆಲ್ಮೋಸ್ಟ್ ದಿವಸ ನಿಮಗೆ ಹೂಗಳನ್ನು ಕೊಡುತ್ತೆ. ಈಗ ಇದಕ್ಕೆ ಬೇಸಿಕಲಿ ನಮಗೆ ವಾಟರ್ ಲಿಲ್ಲಿಗೆ ಆ್ಯಕ್ಚುಲಿ ಯಾವ ಮಣ್ಣು ಬೇಕಾದ್ರೂ ಆಗ್ಬೋದು. ಗಾರ್ಡನ್ ಸಾಯಿಲ್ ಅಂತ ಹೇಳ್ತೀವಿ, ರೆಡ್ ಸಾಯಿಲ್ ಅಂತ ಹೇಳ್ತೀವಿ, ಯಾವ ಮಣ್ಣು ಬೇಕಾದ್ರೂ ಆಗ್ಬೋದು. ಲೋಟಸ್ಗೆ ಆ್ಯಕ್ಚುಲಿ ಗದ್ದೆ ಮಣ್ಣಿದ್ರೆ ಒಳ್ಳೆಯದು, ಕ್ಲೇ ಸಾಯಿಲ್ ಅಂತ ಹೇಳ್ತೀವಿ ನಾವು, ಗದ್ದೆ ಮಣ್ಣಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಮಾಮೂಲು ಮಣ್ಣು, ಗಾರ್ಡನ್ ಸಾಯಿಲ್ ಅಥವಾ ರೆಡ್ ಸಾಯಿಲನ್ನು ಯೂಸ್ ಮಾಡಿಕೊಂಡು ವರ್ಮಿ ಕಾಂಪೋಸ್ಟು ಅಥವಾ ಬೇರೆ ಕೆಲವು ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ನೆಡ್ಬೋದು. ನಾನು ಗಪ್ಪಿ ಫಿಶನ್ನು ತುಂಬ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಅದು ಸೊಳ್ಳೆ ಬರುವಾಗ ಎಲ್ಲ ಅದು ತಿನ್ನತ್ತೆ, ಸ್ವಲ್ಪ ಚಿಕ್ಕ ಚಿಕ್ಕ ಮರಿಗಳು ಎಲ್ಲ ತಿನ್ನತ್ತೆ ಅದಕ್ಕೆ. ಮತ್ತು ಕಾಗೆಗಳಿಗೂ ಸಹ ಏನಾಗುತ್ತೆ, ಈ ನೀರಲ್ಲಿ ಆಟ ಆಡ್ಬೋದು. ಈ ನೀರಲ್ಲಿ ನಾವೇ ಅಂತ ಇಡೋದು ಬೇಡ, ಅದರಲ್ಲಿ ಆಟ ಆಡತ್ತೆ, ಜುಳು ಜುಳು ಅಂತ ಆಟ ಆಡತ್ತೆ. ಅದು ನನಗೆ ಇಷ್ಟ ಆಗುತ್ತೆ. ನಮ್ಮಲ್ಲಿ ಗಿಡ ನೆಡುವುದಕ್ಕೆ ಜಾಗವಿಲ್ಲ, ನಮಗೆ ಅವುಗಳನ್ನ ನೋಡ್ಕೊಂಡಿರೋದಕ್ಕೆ ಸಮಯವಿಲ್ಲ ಅಂತೆಲ್ಲ ಹೇಳೋರಿಗೆಲ್ಲ ಇವರು ಒಂದು ಒಳ್ಳೆಯ ಮಾದರಿ ವ್ಯಕ್ತಿಯಾಗಿದ್ದಾರೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಕ್ಯಾಮರಾ ಪರ್ಸನ್ ಇಂದುದರ್ ಜೊತೆ ಕೀರ್ತನ, ಆಳ್ವಾಸ್ ನ್ಯೂಸ್ ಟೈಮ್, ಮಂಗಳೂರು.